ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಸೊ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗೋದು ಅವರ ಸಾರ್ವಕಾಲಿಕ ಪಾತ್ರಗಳು. ಅವ್ರು ಯಾವುದೇ ಪಾತ್ರದಲ್ಲಿ ಬರಲಿ, ಅವರ ಗೆಟಪ್ ಆಗಿರ್ಬೋದು, ಅವರ ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ರಂಜನೆ ಕೊಡುತ್ತೆ. ಅದರಲ್ಲೂ ಮಫ್ತಿ ಸಿನಿಮಾ ನೋಡಿದ ಮೇಲೆ ಭೈರತಿ ರಣಗಲ್ನ ಅವತಾರ ಹೇಗಿರುತ್ತೆ ಅನ್ನೋದು ಜನಗೆ ಕಾಡಕ್ಕೆ ಶುರುವಾಗಿತ್ತು. ಅದಕ್ಕೆ ಸಾಕ್ಷಿ ಅನ್ನುವಂತೆ ಭೈರತಿ ರಣಗಲ್ ರಿಲೀಸ್ಗೆ ಕೂಡ ರೆಡಿ ಆಗಿದೆ. ನವೆಂಬರ್ 15ರಂದು ರಾಜ್ಯಾದ್ಯಂತ ಚಿತ್ರ ತೆರೆಗೆ ಬರುತ್ತೆ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಮೊದಲಿಗೆ ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ ಅಂತ? ಚೆನ್ನಾಗಿದೆ. ಶಿವಣ್ಣ, 126ನೇ ಚಿತ್ರ ಭೈರತಿ ರಣಗಲ್. ಒಂದ್ ಟೈಮಲ್ಲಿ ಮಫ್ತಿ ಸಿನಿಮಾ ಮಾಡ್ಬೇಕಾದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾ ಮಾಡೋದು ಬೇಡ ಅಂತ ನಿಮ್ಗೆ ಹೇಳಿದ್ರು. ಮಫ್ತಿ ಬಗ್ಗೆ ಮಾತಾಡಿ ಮತ್ತೆ ಭೈರತಿ ರಣಗಲ್ಗೆ ಟಚ್ ಕೊಡ್ತೀನಿ ನಿಮ್ಗೆ. ಬಟ್ ಮಫ್ತಿಯ ಯಾವ ಒಂದು ಅಂಶ ನಿಮ್ಗೆ ಇಷ್ಟ ಆಗಿ ಸಿನಿಮಾ ಒಪ್ಕೊಂಡ್ರಿ ಅಂತ? ಅದ್ರಲ್ಲಿ ಆಕ್ಚುಲಿ ನನಗೆ ಇಷ್ಟ ಆಗಿದ್ದು ಫಸ್ಟ್ ಪಾಯಿಂಟ್ ಆ ಸೈಲೆನ್ಸ್ ಇಷ್ಟ ಆಯ್ತು. ಅಷ್ಟು ಬೆಳೆದಿರೋ ಕ್ಯಾರೆಕ್ಟರ್ನ ಅಷ್ಟು ಅಂದರೆ ಅವನ ಸ್ಟೈಲು, ಅವನ ಇರೋ ವಾತಾವರಣ, ಅವನ ಆಟಿಟ್ಯೂಡ್ ಎಲ್ಲ ಮಾಡಿ ಬಿಸಾಕಿರೋ ಒಂದು ವ್ಯಕ್ತಿಗೆ ಹೆಂಗಿರಬೇಕು ಆ ಸೈಲೆನ್ಸ್ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ ಕಣ್ಣು ಒಂದು ಅರ್ಥ ಕೊಟ್ಟಿದ್ದಾನೆ ಎಲ್ಲದಕ್ಕೂ. ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ ಬಂದು ಅವನ್ನ ಸೇವಿಯರ್ ಆಗಿ ಬಂದಾಗ ಮುರಳಿ ಕ್ಯಾರೆಕ್ಟರ್ನ ಅದು ನೋಡೋ ರೀತಿ ಇರ್ಬೋದು. ಅಂದರೆ ಅವ್ನು ಯಾರಂತ ಗೊತ್ತಿದ್ದು ಅವ್ನು ಗೊತ್ತಿಲ್ಲದಿರೋ ಥರ ನಟನೆ ಮಾಡ್ತಾರೆ, ಅದು ಒಂದು ವಿಶೇಷತೆ ಇತ್ತು ಆ ಪಾತ್ರದಲ್ಲಿ. ಆ್ಯಂಡ್ ಅಂಡರ್ ಕರೆಂಟ್ಲಿ ಆ ಸಿಸ್ಟರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಗಿತ್ತು. ಬೇಸಿಕಲಿ ಆ ಕ್ಯಾರೆಕ್ಟರೈಸೇಷನ್ ಒಂದು ಸೈಲೆನ್ಸ್ ಕ್ಯಾರೆಕ್ಟರು, ಅಂದರೆ ಒಬ್ಬ ಕೆಟ್ಟ ವ್ಯಕ್ತಿ ಅಲ್ಲಿ ಏನೇನಿದೆ, ಅಂಡರ್ ಕರೆಂಟ್ ಏನೇನಿದೆ ಅನ್ನೋದು ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ನಂಗೆ ಇಷ್ಟ ಆಗಿತ್ತು. ಆಮೇಲೆ ಗೀತಾ ಅವ್ರಿಗೆ ಅದು ಯಾಕೋ ಇಂಟರ್ವಲ್ವರೆಗೂ ಏನು ಮಾಡ್ತಾರೆ, ಆಮೇಲೆ ಅವ್ರಿಗೂ ಏನು ಭಯ ಅಂದರೆ ಜನಗಳು ಹೆಂಗೆ ತಗೋಬೋದು, ಯಾಕಂದ್ರೆ ಮುರಳಿ ಬೇರೆ ಮಾಡ್ತಾ ಇದ್ದಾರೆ ಜೊತೆಲಿ. ಸೊ ಅವ್ರ ಜೊತೆಲಿ ಕಾಂಬಿನೇಷನ್ ಮಾಡ್ತಿರ್ಬೇಕಾದ್ರೆ ಸಪೋಸ್ ಜನ ಇವ್ ಏನಪ್ಪ ಏನು ಅಂತ ಅವ್ರು ಫೀಲ್ ಮಾಡ್ಕೊಂಬಿಟ್ಟು ಆಮೇಲೆ ಅವ್ನು ಮುರಳಿಗೇನೋ ಆಗಬಾರ್ದಲ್ವ. ಅದೊಂದು ಮಾವನ ಮಗ, ಗೊತ್ತಿರೋ ಹುಡುಗ ಮುರಳಿ, ನಾವೆಲ್ಲ ನೋಡ್ಕೊಂಡು ಬೆಳೆದಿರೋ ಹುಡುಗ ಮುರಳಿ. ಸೊ ನಮಗೆ ಮುರಳಿಗೆ ಇಲ್ಲ ಮಮ್ಮ ಏನೇ ಮಾಡಬೇಕು ಅಂತ ನಾನು ಅವರು ಗೀತಾನು ಮುರಳಿಗೋಸ್ಕರ ಮಾಡ್ಬಿಡೋಣ ಬಿಡ್ರಿ ಏನು ಅಂತ. ಗೀತನ್ನ ಯಾವ ತರ ಒಪ್ಸಿದ್ರಿ ನೀವು ಅಂತ ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದಾಗ? ರಿಜೆಕ್ಟ್ ಅನ್ನೋದಕ್ಕೆ ರಿಜೆಕ್ಟ್ ಅಲ್ಲ, ಅಂದ್ರೆ ಒಂದು ಡೈಲಮಲ್ಲೇ ಇದ್ರು, ಮಾಡ್ಬೇಕಾ ಬೇಡವಾ ಹೆಂಗೆ, ಸರಿ ಮುರಳಿಗೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಏನೋ ಡಿಸೈಡ್ ಮಾಡಿದ್ರು. ಅವ್ರು ಮಾತ್ರ ಭಾಳ ಕಾನ್ಫಿಡೆಂಟ್ ಆಗಿ ಯಾರು ನರ್ತನ್ನು, ಬಟ್ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡ್ಬಟ್ ನನಗೇನು ನಾನು ಇಂಟರ್ವ್ಯೂಲ್ ಬರ್ತೀನಿ ಕಮ್ಮಿ ಆಗುತ್ತೆ ಅನ್ನೋದು ಮೈಂಡ್ ಇಟ್ಕೊಂಡು ಮಾಡಲಿಲ್ಲ. ಆ ಪಾತ್ರವಾಗಿ ಹೋಗಿ ಹೊರಗಡೆ ಮಾಡಿದ್ದು. ಆಮೇಲೆ ಎಲ್ಲರೂ ಮಾಡೋರು ಫೈಟ್ ಮಾಡ್ಬೇಕಾರೆ ಟೆಂಪಲ್ ಫೈಟ್ಲಿ ಎಲ್ಲ ಬಂದು ಹೇಳೋರು ಏನೋ ಲುಕ್ಕು, ಏನಪ್ಪ ಇದು ಏನೋ ಇದೆ ಮ್ಯಾಜಿಕ್ ಏನೋ ಹೇಳ್ಬೇಕು. ಬಟ್ ಜನಗಳು ಅದೇ ರೀತಿ ಒಪ್ಕೊಂಡ್ಬಿಟ್ರು. ಮಫ್ತಿ ರಿಲೀಸ್ ಆದ್ಮೇಲೆ ಹಿಸ್ಟ್ರಿ ಕ್ರಿಯೇಟ್ ಆಯ್ತು, ಎಲ್ರಿಗೂ ಗೊತ್ತಿರುವಂತದ್ದೇ. ಈ ಸಲ ನರ್ತನ್ ಬಂದು ಭೈರತಿ ರಣಗಲ್ ಮಾಡ್ತೀನಿ ಅಂದಾಗ ಯಾವ ತರ ಇತ್ತು ನಿಮ್ಮ ರೆಸ್ಪಾನ್ಸ್? ಇಲ್ಲ, ಭೈರತಿ ರಣಗಲ್ ಮಾಡ್ಬೇಕಂತ ಅವರೇ ಇತ್ತು, ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ. ಇದು ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಮಾಡ್ಬೋದು ಸಿನಿಮಾ ಅಂದಾಗ ಅವಾಗ ಇವರು ಆ ಫ್ಲಾಶ್ ಬ್ಯಾಕ್ ಪೋರ್ಷನ್ನು ಏನಿದೆ, ಹೆಂಗೆ ಅವನು ವ್ಯಕ್ತಿತ್ವ ಏನು, ಯಾತಿಗೋಸ್ಕರ ಭೈರತಿ ರಣಗಲ್ ಆಗ್ತಾನೆ, ಅವನು ಆ ಶೇಡ್ಲೇ ಮಾಡಬೇಕು. ಬಟ್ ಏನಂತೀವಿ, ಏನು ಕಲರ್ ಕೊಟ್ಟಿದ್ದ ಮಫ್ತಿಲಿ, ಸಂಡೂರಿನ ಮಣ್ಣಿರ್ಬೋದು, ಗೋಲ್ಡ್ ಮೈನ್ಸ್ ಇರ್ಬೋದು, ಅದ್ರ ಬೇಸ್ ಮಾಡಿ ಅದನ್ನ ಆ ಒಂದು ಕಲರ್ನೇ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡ್ಕೊಂಬಂದ್ರು ಅಂದರೆ ಅದು ಕೇಳಿದಾಗ ಅಟ್ರಾಕ್ಟ್ ಆಯಿತು, ಚೆನ್ನಾಗಿತ್ತು ಲೈನ್. ಅವಾಗ ಮಾಡಬೇಕಂತ ಡಿಸೈಡ್ ಮಾಡೋದು. ಅವಾಗ ಜಯಣ್ಗೆ ಜಯಣ್ಣ ನಾನೇ ಮಾಡ್ತೀನಿ ಅಂತ ಹೇಳಿ ಜಯಣ್ಣ ಅವರು ಪ್ರೀತಿಯಿಂದ ಮಾಡಿ ಅಣ್ಣ ಅಂತ ಹೇಳ್ಬಿಟ್ಟು ಮಾಡಿದ್ರು. ಸೊ ಅವಾಗಿಂದ ಭೈರತಿ ರಣಗಲ್ ಸ್ಟಾರ್ಟ್ ಆಯಿತು. ಅದು ಸೀಕ್ವೆಲ್ಲು ಬರುತ್ತೆ ಅವಾಗ. ಇದು ಪ್ರೀಕ್ವೆಲ್, ಫಸ್ಟ್ ಕನ್ನಡ ಪ್ರೀಕ್ವೆಲ್ ಫಿಲ್ಮ್ ಅಂದರೆ ಇದೇ ಆಗುತ್ತೆ. ಯಾಕಂದ್ರೆ ಸರ್, ಸಾಮಾನ್ಯವಾಗಿ ಒಂದು ಸಿನಿಮಾ ಆದ್ಮೇಲೆ ಸೀಕ್ವೆಲ್ಗಳು ರೆಡಿ ಆಗುತ್ತೆ, ಪಾರ್ಟ್ 1 ಪಾರ್ಟ್ 2 ಅಂತ. ನಾವು ಪ್ರೀಕ್ವೆಲ್ಗೆ ಹೋಗ್ತಾ ಇದ್ದೀವಿ. ಮಫ್ತಿ ಮುಂಚಿನ ಕತೆ ಭೈರತಿ ರಣಗಲ್ಲು. ಸೊ ಬರೀ ಲಾಯರ್ ಪಾತ್ರದಲ್ಲಿ ಮಾತ್ರ ನಿಮ್ಮನ್ನ ನಾವು ಗಮನಿಸಿದ್ವಿ. ಆ ಲಾಯರ್ ಡಾನ್ ಹೇಗಾಗ್ತಾನೆ ಅನ್ನೋದು ಭೈರತಿ ರಣಗಲಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಅಂದ್ರೆ ಏನು ಒಂದು ಬೆಳೆದಿರೋ ಕ್ಯಾರೆಕ್ಟರ್ ಮಫ್ತಿಲಿ, ಆ ಬೆಳವಣಿಗೆ ಪಿಕ್ಚರನ್ನೇ ಭೈರತಿ ಡಾನ್ ಯಾಕೆ ಆಗ್ತಾರೆ ಸರ್ ನೋಡಿ. ಸೊ ಯಾವ ತರ ಡಾನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಭೈರತಿ ರಣಗಲಲ್ಲಿ? ಆ ಒಂದು ಸೈಲೆನ್ಸ್ ನಾವು ಮಫ್ತಿಯಲ್ಲಿ ನೋಡಿದ್ವಿ, ಈ ವೈಲೆನ್ಸ್ ಏನಾದ್ರೂ ಜಾಸ್ತಿ ಇದೆಯಾ ಭೈರತಿ ರಣಗಲಲ್ಲಿ? ನೋಡಿ, ಯಾಕಂದ್ರೆ ಇವಾಗ ಅಲ್ಲಿ ಏಜ್ಗೂ ಇಲ್ಲಿ ಏಜ್ಗೂ ಭಾಳ ಡಿಫ್ರೆನ್ಸ್ ಇದೆ. ಅಪಾರ್ಟ್ ಫ್ರಮ್ ದಟ್ ಅವನು ಯಾರಿಗೋಸ್ಕರ ಯಾತಿಗೋಸ್ಕರ ಅವನ ಜೀವನ ಇಟ್ಕೊಂಡಿದ್ದಾನೆ, ಅಂದರೆ ಈ ಪ್ರತಿಯೊಬ್ಬ ಮಕ್ಕಳಿಗೂ ತಂದೆ ತಾಯಿ ಒಂದು ಆಸೆ. ಆ ಮಾತು ಎಷ್ಟು ಮಟ್ಟಿಗೆ ಯಾತಿಗೋಸ್ಕರ ಅವನಿಗೆ ಆ ಮಾತು ಅವನ ಹೃದಯದಲ್ಲಿ ಉಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅವ್ನ ಜೀವನನ ಎಷ್ಟು ಮುಡುಪಾಗಿ ಇಡ್ತಾನೆ ಅನ್ನೋದೇ ಈ ಭೈರತಿ ರಣಗಲ್ ಪಾತ್ರದ ಕ್ಯಾರೆಕ್ಟರ್. ಬಟ್ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿ, ಭಾಳ ಏನು ಅಂತೀವಿ ಒಂದು ಮಾಸ್ ಸ್ಟೈಲ್ಲಿ ಭಾಳ ಒಂದು ವಿಭಿನ್ನವಾದ ರೀತಿಯಲ್ಲಿ ಕೊಟ್ಟಿದೆ.
ಶಿವಣ್ಣ ನೀವಂದ್ರೆ ಲಾಂಗು ಮಚ್ಚು, ಪ್ರತಿ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಶಿವಣ್ಣ ಅಂದ್ರೆ ಲಾಂಗು ಮಚ್ಚು ಇರಬೇಕು ಅಂತ. ಭೈರತಿ ರಣಗಳಲ್ಲೂ ಕೂಡ ಲಾಂಗು ಮಚ್ಚು ಇದೆಯಾ? ನೋಡಿ ಅದು ಯಾಕಂದರೆ ನಾವು ಹೇಳೋದ್ಕಿಂತ ಐ ಥಿಂಕ್ ನೀವು ನೋಡಿದಾಗ ಗೊತ್ತಾಗುತ್ತೆ. ನಿಮಗೇನಂತೀವಿ, ಒಂದು ಥ್ರಿಲ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಆ್ಯಂಡ್ ಆ ಸ್ಪ್ಯಾನ್ ಇರುತ್ತೆ. ಅಂದರೆ ಅನ್ನೋದು ಒಂದು ಆ ಪಾತ್ರದ ಒಂದು ತೂಕ ಇದೆಯಲ್ಲ, ಅದು ಭಾಳ ಚೆನ್ನಾಗಿ. ಅದಕ್ಕೆ ಆ ಸಾಂಗ್ ಇಟ್ಟಿರೋದು ಎಲ್ಲಿ ಮಫ್ತಿಲಿ, ಇವನು ರಾಕ್ಷಸನು ಇವನು ರಕ್ಷಕನು, ಇದು ನೋಡಿದ್ರೆ ತುಂಬ ಚೆನ್ನಾಗಿ. ಇದರಲ್ಲಿ ಅದೇ ಥರ ನೋಡಿ ಕಾವಲಿಗ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಕಾವಲಿಗ ಅನ್ನೋ ಸಾಂಗ್ ರಿಲೀಸ್ ಆಗಿ ಒಳ್ಳೆ ಒಂದು ಹೈಪ್ ಕ್ರಿಯೇಟ್ ಮಾಡಿರುವಂಥ ಸಾಂಗ್ ಅದು. ಸೊ ಈ ಹಾಡಿನ ಬಗ್ಗೆ, ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ ಸರ್? ಐ ಥಿಂಕ್ ಆ ಎಮೋಷನ್ ಪಾರ್ಟ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಒಂದು ಎಮೋಷನ್ನು, ಒಂದು ಪರ್ಪಸ್ ಕಾಣುತ್ತೆ. ಯಾತಿಗೋಸ್ಕರ ಕಾವಲಿಗ, ಯಾರಿಗೋಸ್ಕರ ಕಾವಲಿಗ, ಅಂದರೆ ಆ ಪರ್ಪಸ್ನ ಎಷ್ಟರ ಮಟ್ಟಿಗೆ ಅವ್ನು ನೆರವೇರ್ತಾನೆ ಅನ್ನೋದು ಭಾಳ ಚೆನ್ನಾಗಿ. ನನಗೆ ಭಾಳ ಫೇವ್ರೇಟ್ ಸಾಂಗ್. ಫಸ್ಟ್ ವಿಜಯ್ ಪ್ರಕಾಶ್ ವಾಯ್ಸ್ ತುಂಬ ಏನಂತೀನಿ ಸೂದಿಂಗ್ ಆಗಿದೆ, ಮನ್ಸಿಗೆ ಮುಟ್ಟುತ್ತೆ. ನರ್ತನ್ನು ಶಿವಣ್ಣನ ಸಿನಿಮಾ ಇವಾಗ ಕಾಂಬೋದಲ್ಲಿ ಬರ್ತಾ ಇದೆ ಅಂದ್ರೆ ಸಾಕಷ್ಟು ನಿರೀಕ್ಷೆಗಳು ಕ್ರಿಯೇಟ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ದೇ ಪ್ರೊಡಕ್ಷನ್ ಅಲ್ಲಿ ರೆಡಿ ಆಗಿರುವಂತ ಚಿತ್ರ. ನಿರೀಕ್ಷೆಗಳು ಅಂತ ಒಂದು ಬಂದಾಗ ಭಯ ಎಲ್ಲಾದ್ರೂ ಶಿವಣ್ಣನಿಗೆ ಕಾಡ್ತಾ ಇದೆಯಾ? ಯಾವಾಗಲೂ ಅದು ಭಯ ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ಇದು ನಮ್ಮ ಸಿನಿಮಾ ಬೇರೆಯವ್ರ ಸಿನಿಮಾ ಅನ್ನೋದಕ್ಕಿಂತ ಸಿನಿಮಾ ಅಂತ ಬಂದಾಗ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಏನಂತೀವಿ ನಾವು ಮಾಡಿರ್ತೀವಿ, ಅದು ಎಷ್ಟು ಮಟ್ಟಿಗೆ ಜನಗಳಿಗೆ ಟಚ್ ಆಗುತ್ತೆ, ಎಷ್ಟು ಮಟ್ಟಿಗೆ ಓಡುತ್ತೆ ಅನ್ನೋದ್ರ ಮೇಲೆ ಒಂದು ಅದಿರುತ್ತೆ. ಆ ಫಿಯರ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅವಾಗ ರಿಲೀಸ್ ಆಗಿ ಜನ ನೋಡ್ಕೊಂಡು ಬರೋವರೆಗೂ. ಇತ್ತೀಚಿನ ದಿನಗಳಲ್ಲಿ ರಿಲೀಸ್ ಆಗ್ತಾ ಇರುವಂತ ಸಿನಿಮಾಗಳ ಪಾಡು ತುಂಬಾ ಕಷ್ಟ ಇದೆ. ರಿಲೀಸ್ ಆದಂತ ಸಿನಿಮಾಗಳು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಭೈರತಿ ರಣಗಲ್ ಎಷ್ಟು ಸೇಫ್ ಇದೆ ಅಂತ? ಇದು ಯಾರು ಈ ಟ್ರೇಡ್ ಸೀಕ್ರೆಟ್ನ ಕಂಡುಹಿಡಿಯೋಕ್ಕಲ್ಲ. ಅನ್ಲೆಸ್ ಪಿಕ್ಚರ್ ನೋಡ್ಬೇಕಂತ ಜನ ಮನ್ಸು ಮಾಡಿದ್ರೆ ಖಂಡಿತ ನೋಡೇ ನೋಡ್ತಾರೆ. ಓನ್ಲಿ ಥಿಂಗ್ ಇಸ್ ಏನು ಕಂಟೆಂಟ್ ನಾವು ತೋರಿಸ್ತೀವಿ. ಬರೀ ಆ್ಯಕ್ಷನ್ ತೋರಿಸ್ಬಿಟ್ಟು ಇಲ್ಲ ಬರೀ ಕಣ್ ಶಾಟ್ ತೋರಿಸ್ಬಿಟ್ಟು ಇಲ್ಲ, ಅದು ಬಿಟ್ಟು ಅಂಡರ್ ಕರೆಂಟ್ಲಿ ಒಂದು ಇರುತ್ತೆ, ಅದು ಸ್ಟ್ರೈಕ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಅದರಿಂದ ಇಟ್ ಡಸಂಟ್ ಮ್ಯಾಟರ್, ಇಟ್ ವಿಲ್. ಪಿಕ್ಚರ್ ಚೆನ್ನಾಗಿದೆ, ಆಟೋಮೆಟಿಕ್ ಆಗಿ ಜನ ಬರ್ತಾರೆ. ಮೊನ್ನೆ ಒಂದಿಷ್ಟು ಆರ್ಟಿಕಲ್ಸ್ ಅಥವಾ ಒಂದಿಷ್ಟು ಮಾತುಗಳು ವೈರಲ್ ಆಗಿತ್ತು. ದೊಡ್ಡ ದೊಡ್ಡ ಸಿನಿಮಾಗಳು, ಸ್ಟಾರ್ಗಳ ಸಿನಿಮಾ ಅಂದ ತಕ್ಷಣ ಟಿಕೆಟ್ ರೇಟ್ ಒಮ್ಮೆಲೆ ಹೈ ಮಾಡ್ತಾರೆ. 100 ರೂಪಾಯಿ ಇದ್ದದ್ದು 200 ರೂಪಾಯಿ ಮಾಡ್ತಾರೆ, 250 ಮಾಡ್ತಾರೆ, 500 ರೂಪಾಯಿ ಮಾಡ್ತಾರೆ ಅಂತ. ಅದೇ ಟಿಕೆಟ್ ರೇಟನ್ನು 100 ರೂಪಾಯಿ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ. ಒಂದು ಫ್ಯಾಮಿಲಿಯಲ್ಲಿ ಇದ್ದವರು 4 ಜನ ಇದ್ರೆ 4 ಜನ ನೋಡ್ತಾರೆ. ಹೈ ಮಾಡಿದಾಗ 2 ನೋಡ್ತಾರೆ, ಅಷ್ಟು ಬಜೆಟ್ ಇರಲ್ಲ ಅಂತ. ಸೊ ಈ ಒಂದು ಪ್ರೈಸ್ ರೇಟ್ ಜಾಸ್ತಿ ಏನ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶಿವಣ್ಣ? ನಮ್ಗೆ ಆಕ್ಚುಲಿ ಅದು ನಮ್ಗೆ ಗೊತ್ತಾಗಲ್ಲ, ಬಿಕಾಸ್ ಅವ್ರವ್ರು ಇಷ್ಟಪಟ್ಟು ಮಾಡೋದು ಅದು. ವಿ ಕ್ಯಾನ್ ಕಮೆಂಟ್ ಆನ್ ದಟ್ ಆಲ್ಸೋ. ಬಟ್ sometimes they do, but sometimes ಬಟ್ ಪಿಕ್ಚರ್ ಚೆನ್ನಾಗಿದೆ ನೋಡೇ ನೋಡ್ತಾರೆ. ನಾವು ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ಮ ಸಿನಿಮಾಕ್ಕೆ ಟಿಕೆಟ್ ದರ ಏನಾದ್ರೂ ಜಾಸ್ತಿ ಮಾಡ್ತೀರಾ? ಅದು ನಾವು ಡಿಸ್ಟ್ರಿಬ್ಯೂಟರ್ ಯಾರು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿನಿಮಾ ವಿಚಾರಕ್ಕೆ ಬಂದ್ರೆ ಮಫ್ತಿ ಸಿನಿಮಾ ತಮಿಳಲ್ಲಿ ರಿಮೇಕ್ ಆಗಿತ್ತು. ಸೊ ತುಂಬಾ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಭೈರತಿ ರಣಗಲನ್ನು ಯಾವ ತರ ನೋಡ್ಬೇಕನ್ನೋದು. ಸೊ ಯಾವ್ದಾದ್ರು ಅಪ್ರೋಚ್ ಆಗಿದಾರಾ ಸರ್ ತಮಿಳಲ್ಲಿ? ಎಲ್ಲಾ ಲ್ಯಾಂಗ್ವೇಜ್ಲು ರಿಲೀಸ್ ಮಾಡ್ಬೇಕಂತ. ಎಷ್ಟು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ? ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಓಕೆ, ಕನ್ನಡ. ಯಾಕಂದ್ರೆ ನೀವು ತಮಿಳಲ್ಲಿ ಜೈಲರ್ ಆಗಿರ್ಬೋದು, ಕ್ಯಾಪ್ಟನ್ ಮಿಲ್ಲರ್ ಆಗಿರ್ಬೋದು ಸಿನಿಮಾಗಳನ್ನ ಮಾಡಿದೀರಾ. ಆಡಿಯನ್ಸ್ಗೆ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಶಿವಣ್ಣನ ಮೇಲೆ, ಯಾಕಂದ್ರೆ ಅಲ್ಲೇ ಒಂದಿಷ್ಟು ಫ್ಯಾನ್ಸ್ ಕ್ರಿಯೇಟ್ ಆಗಿರ್ತಾರೆ. ಸೊ ಏನಾದ್ರೂ ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಅಲ್ಲಿದ್ದು, ಅಥವಾ ಅಲ್ಲಿಯ ಆಕ್ಟರ್ಸ್ಗಳು? ಆಫರ್ಗಳು ಬರ್ತಾ ಇದೆ, ತಮಿಳು ಬರ್ತಾ ಇದೆ, ತೆಲುಗು, ತಮಿಳ್, ಮಲಯಾಳಂ 3 ಇದ್ರಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಕೇಳ್ತಾ ಇದ್ದಾರೆ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ದಟ್. ಆಮೇಲೆ ಡಬ್ಬಿಂಗು ನಡೀತಾ ಇದೆ ಆಲ್ರೆಡಿ. ನೀವು ಅಕ್ಟೋಬರ್ 4ಕ್ಕೆ ಭೈರತಿ ರಣಗಲ್ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ. ಧ್ರುವನಿಗೋಸ್ಕರ ನೀವು ಬಿಟ್ಕೊಟ್ರಿ. ಇದನ್ನ ಧ್ರುವ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ರು. ಸೊ ಎಲ್ಲೊಂದ್ ಕಡೆ ಇದೆಲ್ಲ ನಟರ ನಡುವೆ ಇಂಥ ಒಂದು ಒಡನಾಟ ಇರಬೇಕು, ಬಾಂಧವ್ಯ ಇರಬೇಕು ಅನ್ನೋದು ಮಾತು. ಶಿವಣ್ಣ, ನಿಮ್ಮ ನಡುವೆ ಯಾವ ತರ ಮಾತುಕತೆ ಆಗಿತ್ತು ಅಂತ? ಇಲ್ಲ, ನನ್ಗೇನಾಯ್ತು ಅಂದ್ರೆ ಇವಾಗ ನಾವು ಅಕ್ಟೋಬರ್ 4th ಬರೋದು ಒಳ್ಳೆ ದಿನ ಅಂತ ಹೇಳ್ತಾ ಇದ್ರಿ. ಅಕ್ಟೋಬರ್ 4th 11th ಬರ್ಬೇಕಂತಿದ್ದು ಆಕ್ಚುಲಿ. ಅವಾಗ ಕೆಲವ್ರು ಯಾರೋ ಇಲ್ಲ, ಗೊತ್ತಲ್ಲ ನ್ಯೂಸಸ್ ಬರುತ್ತಲ್ಲ, ಇಲ್ಲ ಬರಲ್ವಂತೆ, ಇನ್ನು ಮುಂದಕ್ಕೆ ಹೋಗ್ತಾರೆ, ಏನೋ ಏನಂತೀವಿ, ಇನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸ್ವಲ್ಪ ಪಿಕ್ಚರ್ಲಿ, ಅದು ಈ CG ಎಫೆಕ್ಟ್ಸ್ ಜಾಸ್ತಿ ಇದೆ, ಅದಕ್ಕೂ ಲೇಟ್ ಅದು ಹೌದನ್ನು ಹಂಗಿದ್ರೆ ನಾವು ಬಂದ್ಬಿಡೋಣ ಅಂತ ಒಂದು ಮಾತಲ್ಲಿ ಅನ್ಕೊಳ್ತಾ ಇದ್ದು. ಅವಾಗ ಯಾವುದೋ ನ್ಯೂಸ್ ಹೋಗಿದೆ ಅವ್ರಿಗೆ. ಇನ್ನು ನಾವು ಪೇಪರಲ್ಲಿ ಏನು ಕೊಟ್ಟಿರಲಿಲ್ಲ, ಬರಬೇಕು ಅಂತ ಏನು ಕೊಟ್ಟಿರಲಿಲ್ಲ. ಆಮೇಲೆ ಅದಾದಮೇಲೆ ಒಂದಿನ ಬಂದ್ಬಿಟ್ಟು ದೂರವಾಣ, ನಾವು 11th ಬರ್ತಾ ಇದ್ದೀವಣ್ಣ, ನೀವು 4ನೇ ತಾರೀಕು ಬಂದ್ಬಿಟ್ರೆ ನಮಗೆ ಇದು ಕೊಡಲ್ಲ, ನಾವು ಒಂದು ನಾಳೆ ಫೋನ್ ಮಾಡ್ತೀವಿ, ಸ್ವಲ್ಪ ಬ್ಯುಸಿ ಇದೆ ಅಂತ. ನಾನು ನೆಕ್ಸ್ಟ್ ಡೇ DKD ಇತ್ತು. ಆಮೇಲೆ ಅವರು ಪ್ರೊಡ್ಯೂಸರ್ ಬಂದಿದ್ರು, ಹೇಳಿದೆ ಸರ್ DKD ಇದ್ದೀನಿ, 5ನೇ ತಾರೀಕು 6ನೇ ತಾರೀಕು ಮೇಲೆ ಬರಲಣ್ಣ, ಅವ ಲಾಸ್ಟ್ ಮಂತ್ ಬರ್ಬೇಕಾದ್ರೆ. ಆಮೇಲೆ ನಾನೇ ನೆಕ್ಸ್ಟ್ ಡೇ ಫೋನ್ ಮಾಡಿ ಧ್ರುವಾಗ ಹೇಳಿದೆ, ಇಲ್ಲ ಧ್ರುವ ನಾ ಬರಲ್ಲ,
ನನಗೆ ಅಂತ ಅನಿಸ್ತು ಏನೋ ಸ್ವಲ್ಪ ಲೇಟ್ ಆಗ್ಬೋದೇನೋ ಅಂತ ಅದಕ್ಕೆ ಅನ್ಕೊಂಡಿದ್ದೆ. ಇಟ್ಸ್ ಓಕೆ ನೋ ಪ್ರಾಬ್ಲಮ್, ನೀವು ಬರೋಂಗಿದ್ರೆ ನಾನು ನವಂಬರೇ ಬರ್ತೀನಿ ಅಂದ್ಬಿಟ್ಟು ನಾನು ನವಂಬರ್ಗೆ ಹೋದೆ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಆಮೇಲೆ ಆಲ್ರೆಡಿ ಅವ್ರು ಅನೌನ್ಸ್ ಮಾಡಿದರು 11 ಬರ್ತೀವಿ ಅಂತ ಮೊದಲೇ ಅನೌನ್ಸ್ ಮಾಡಿ. ಪಾಪ ಅವ್ರು ತಪ್ಪಲ್ಲ, ನಾವೇನು ಅನ್ಕೊಂಡಿದ್ದು ಯಾವುದೋ ಒಂದು ಬೇರೆ ಹೊರಡೆಯಿಂದ ಬರ್ತಲ್ಲ ನ್ಯೂಸಸ್, ಹಂಗೆ ಅನ್ಕೊಂಡು ಮೋಸ್ಟ್ಲಿ ಪಾಪ ಈ ಮುಂದಕ್ಕೆ ಹೋಗ್ಬೋದೇನೋ ಅದೇನು ಡೌಟ್ಲಿ ಇದೆಯಾ ಅನ್ಕೊಂಡಿದ್ದು. ಇಲ್ಲ, ಎಲ್ಲ ಮುಗ್ದಿತ್ತಂತೆ. ಸೊ ಮುಗ್ದಿರ್ಬೇಕಾದ್ರೆ ನಾವು ಶುಡ್ ನಾಟ್ ಡಿಸ್ಟರ್ಬ್ ಅಂದ್ಬಿಟ್ಟು ಬೇಡ ಅದು ಬರಲ್ಲ, ಇನ್ನು 4ನೇ ತಾರೀಕು ಬಂದು ನಾವ್ಯಾಕೆ ಒಂದು ವಾರಕ್ಕೆ ನಾವು ಪಾಪ ಆ ಹುಡುಗನ ಸಿನಿಮಾನ ನಾವು ಹಾಳು ಮಾಡಬೇಕು, ಆ ದೃಷ್ಟಿ ಹಂಗೆ ಆಗಬಾರ್ದು. ಯಾಕಂದ್ರೆ ಯಾರದೇ ಆಗಲಿ ಸಿನಿಮಾನೇ ನೋಡಿದ್ವ, ನೀವು ಬನ್ನಿ, ದೊಡ್ಡ ಫಿಲ್ಮ್ ಅದು ಚೆನ್ನಾಗಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ತನಕ ಒಳ್ಳೇದು, ಓಕೆ ಅಂದ್ಬಿಟ್ಟು ಅದಾದ್ಮೇಲೆ 31st ಅಂತ ಅನ್ಕೊಂಡು UI ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾವು ನವಂಬರ್ ಸರಿ ಕರೆಕ್ಟಾಗಿ ಬರೋಂಗಿದ್ದೆ ಬೇಡಮ್ಮ, ಇಲ್ಲಾಂದ್ರೆ ನಾವು 26 ಬರ್ತೀವಿ ಅಂತ ಹೇಳಿದ್ರು. ಇಲ್ಲ ಶಿವಣ್ಣ ನಾವು ಬರ್ತಿದ್ದೀವಿ, ಇಲ್ಲಾಂದ್ರೆ 31st ಗ್ಯಾರಂಟಿ ಅಂದರು. ಸರಿ ಓಕೆ ಅಂದ್ಬಿಟ್ಟು ನವಂಬರ್ 15. ಸಿನಿಮಾಗಳ ವಿಚಾರವಾಗಿ ಈಗ ಮಾತಾಡೋದಾದ್ರೆ ಪ್ಯಾನ್ ಇಂಡಿಯಾ ಸಿನಿಮಾನ ಎಲ್ಲರೂ ಮಾಡಕ್ ಶುರು ಮಾಡಿದ್ದಾರೆ. ನಿಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಅಂದ್ರೆ ಏನು ಅಂತ? ತಾನಾಗ್ಲೇ ಆಗ್ಬೇಕದು, ಅದು ಮಾಡಕ್ಕೋಸ್ಕರ ನಾವ್ ಎಲ್ರೂ ಮಾಡ್ತಾ ಇದ್ರೆ ಅಂತ ಮಾಡಕ್ಕಲ್ಲ, ಗೊತ್ತಿಲ್ದೇನೆ ಅದು ಆಗ್ಬೇಕದು. ಅದಾದಾಗ ಇವಾಗ ಏನಾಗ್ಬಿಟ್ಟಿದೆ, ಹಂಗೆ ಆಗ್ಬಿಟ್ಟಿದ್ರೆ ಎಲ್ಲರೂ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ನಥಿಂಗ್ ಎಲ್ಸ್. ಅದು ನೋಡ್ಕೊಂಡ್ರೆ ರವಿ ಸರ್ ಅವಾಲೇ ಮಾಡಿದ್ರು, ರವಿಚಂದ್ರನು ಅವಾಲೇ ಮಾಡಿದ್ರು. ಆಮೇಲೆ ಅದಕ್ಕಿಂತ ಮುಂಚೆ ಅಪ್ಪಾಜಿ ಪಿಕ್ಚರ್ ತಮಿಳ್ನೆಲ್ಲ ಡಬ್ಬ ಆಗ್ತಿತ್ತು, ಅದು ಅವಾಗಲೇ ಬಂದ್ಬಿಡ್ತು, ತೆಲುಗು ಡಬ್ಬ ಆಗ್ತಿತ್ತು. ಬಾಂಡ್ ಫಿಲ್ಮ್ ಕಂಟಿನ್ಯೂ ಸೀರೀಸ್ ಅಪ್ಪಾಜಿ ಪಿಕ್ಚರ್. ಗಂಜಗುಡಿ ಅಪ್ಪಾಜಿ ಫಸ್ಟ್ ಮಾಡ್ಬೇಕಾದ್ರೆ ಕಾಟುಕೋರು ತೋಟಕಾರ ಅಂತ ತಮಿಳೇ ಡಬ್ ಮಾಡಿದ್ರು, ಮಲಯಾಳಂ ಡಬ್ ಮಾಡಿದ್ರು, ಮಲಯಾಳಂಲಿ ನಾನಿನ ಮರೆಲ್ಲ ಡಬ್ ಮಾಡಿದ್ರು. ಸೊ ಆ ಥರ ಸಿಕ್ಕಾಪಟ್ಟೆ ಫಿಲ್ಮ್ಗಳಾಗಿದೆ. ಇಟ್ಸ್ ನಾಟ್ ದಟ್ ಇವಾಗ ಅವಾಗಲೇ ಆಯ್ತು. ಆಮೇಲೆ ಆದ್ಮೇಲೆ ರೀಮೇಕ್ ರೈಟ್ಸ್ ಎಲ್ಲ ಬಂದಮೇಲೆ ಹೈಯರ್ ಇದಾದ್ಮೇಲೆ ಅವರೆಲ್ಲ ರೀಮೇಕ್ ರೈಟ್ಸ್ ತಗೊಳಕ್ ಶುರು ಮಾಡಿದ್ರು. ಹಂಗೆ ನೋಡ್ಕೊಂಡು ಹಂಗೆ ಅವಾಗಲೇ ಆಗಿದೆ. ಬಟ್ ಇವಾಗ ಅದು ಪೂರ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. KGF ಆದ್ಮೇಲೆ ಪೂರ್ತಿ ಪ್ರಮಾಣದಲ್ಲಿ ಎಲ್ಲರೂ ಸರ್, ಇವಾಗ ಎಲ್ಲರೂ 60 ಕೋಟಿ 70 ಕೋಟಿ 80 ಕೋಟಿ 100 ಕೋಟಿ ಅಂತ ಸಿನಿಮಾ ಮಾಡಕ್ ಹೋಗ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅದು ಕೈ ಹಿಡಿಯುವಲ್ಲಿ ವಿಫಲ ಆಗ್ತಾ ಇದೆ, ಬಿಸ್ನೆಸ್ ಆಗದೆ ಒಂದಿಷ್ಟು ನಿರ್ಮಾಪಕರು ಸಂಕಷ್ಟಕ್ಕೊಳಗಾಗ್ತಾ ಇದ್ದಾರೆ. ಯಾವ ರೀಸನ್ಗೋಸ್ಕರ ಈ ತರ ಆಗ್ತಾ ಇದೆ ನಿಮ್ಮ ಪ್ರಕಾರ? ಸರಿ, ಅದು ಒಂದು ಇಂಡಸ್ಟ್ರಿ ಉಳಿಬೇಕಾದ್ರೆ ಏನು ಮಾಡಬೇಕು ಅಂತ? ಇಟ್ ಡಿಪೆಂಡ್ಸ್ ಆನ್ ದ ಫಿಲ್ಮ್ ವಾಟ್ ದೇ ಮೇಕ್. ನಾವು ಮಾಡ್ಬೇಕಾದ್ರೆ ನಾವೇನು ಹೇಳ್ತೀವಿ, ಪಿಕ್ಚರ್ ಡಿಮ್ಯಾಂಡ್ಸ್ ಓಕೆ, ಪಿಕ್ಚರ್ ಡಿಮ್ಯಾಂಡ್ ಮಾಡದೆ ಹೋದ್ರೆ ಸುಮ್ಮನೆ ಖರ್ಚು ಮಾಡೋದು ವೇಸ್ಟ್ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನಾವು ಮಾಡ್ಬೇಕು, ನಮಗೆ ಗೊತ್ತಾಯ್ತು ಈ ಪಿಕ್ಚರ್ ಇಷ್ಟ ಆಗುತ್ತೆ, 45 ಮಾಡಿದ್ರು ಭಾರತೀಯ ರಣಗಳು ಇಷ್ಟ ಆಗುತ್ತೆ ಅಂದ್ರೆ ಎಸ್ ಗೊತ್ತಿತ್ತು, ವಿ ಆರ್ ಪ್ರಿಪೇರ್ಡ್. ಸ್ವಲ್ಪ ಹೈ ಬಡ್ಜೆಟ್ ಆಗಿದೆ, ನೆವರ್ ಮೈಂಡ್, ಬಟ್ ಪಿಕ್ಚರ್ ಬೇಕು. ಸೊ ಏನು ಮಾಡೋಕ್ಕ, ಅದು ಮಾಡಬೇಕು, ಬಟ್ ಹುಷಾರ ಮಾಡಬೇಕು, ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ಮಾಡಬೇಕು. 45 ಅನ್ನೋದು ಸ್ವಲ್ಪ ಗ್ಯಾರಂಟಿ ಇದೆ. ಭಾರತೀಯ ರಣಗಳು ಎಸ್ ಪ್ರೀಕ್ವೆಲ್ ಆಗಿರೋದ್ರಿಂದ ಪಿಕ್ಚರ್ದು ಜನಗಳಿಗೊಂದು ನಿರೀಕ್ಷೆ ಇರುತ್ತೆ, ಜನನು ನೋಡ್ಬೇಕಂತ ಇಷ್ಟಪಡ್ತಾರೆ ಅಂತ ಒಂದು ಭರವಸೆ, ಒಂದು ನಂಬಿಕೆ. ಸರ್, 45 ಬಗ್ಗೆನೇ ನೀವು ಹೇಳ್ತಾ ಇದ್ರಿ. ನೀವು ಯಾವತ್ತೂ ಹೇಳೋದು ನಾನು ಸ್ವೀಟ್ 16 ಅಂತಾನೆ, ಬಟ್ ನಿಮ್ಮ ಲುಕ್ 45 ತುಂಬಾ ವಿಭಿನ್ನ ಆಗಿದೆ ಸರ್. ಕಣ್ಣಾಗಿರ್ಬೋದು, ಹೇರ್ ಆಗಿರ್ಬೋದು, ಎಲ್ಲೊಂದ್ ಕಡೆ ಏಜ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಹೇಗೆ? ಒಂದು ಸಿನಿಮಾ ನೋಡಿ, ಬೇಡ ಬ್ರೇಕ್ ಮಾಡಲಿ ನೋಡಿ. ಓಕೆ, ಸೊ ಈಗ ಬ್ಯಾಕ್ ಟು ಬ್ಯಾಕ್ ಅದು ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ತಾ ಇದೆ. ಸೊ ನಿಮಗೆ ಅನ್ಸಿದ್ದು ಸರ್, ಭೈರತಿ ರಣಗಲಾಗ್ಲಿ ಅಥವಾ 45 ಸಿನಿಮಾದಲ್ಲಿ ನಿಮ್ಮ ಅನುಭವ ಹೆಂಗಿದೆ? ಯಾಕಂದ್ರೆ ಒಂದಿಷ್ಟು ಸಿನಿಮಾಗಳನ್ನ ನೀವು ಮಾಡ್ಕೊಂಡು ಬಂದಿದ್ದೀರಾ, ಒಂದಿಷ್ಟು ಏಳು ಬೀಳುಗಳನ್ನ ನೋಡಿದ್ದೀರಾ, ಬಟ್ ಈ ಎರಡೂ ಸಿನಿಮಾದಲ್ಲಿ ನಿಮ್ಮ ಹೋಪ್ಸ್ ಹೇಗಿದೆ ಅಂತ? ತುಂಬಾ ಒಳ್ಳೆ ಹೋಪ್ಸ್ ಇದೆ. ಭಾರತಿ ರಣಗಲಾಗ್ಲಿ ಇಲ್ಲಾಂದ್ರೆ 45 ಆಗಲಿ, ಯಾಕಂದ್ರೆ ಎರಡು ಡಿಫ್ರೆಂಟ್ ಶೇಡ್ಸ್ ಆಫ್ ಅ ಕ್ಯಾರೆಕ್ಟರ್, ಜನಗಳಿಗೆ ರೀಚ್ ಆಗುವಂಥ ಪರ್ಪಸ್ ಇದೆ. ಇಲ್ಲೂ ಅಷ್ಟೇ ಭಾರತಿ ರಣಗಲ್ಲಿ ಬಹಳ ಇಷ್ಟವಾದ ಪಾತ್ರ ದೇವರಾಜ್ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಅವಿನಾಶ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲ ಪಾತ್ರಗಳು ಈ ಒಂದು ಪಾತ್ರಕ್ಕೆ ರೌಂಡ್ ಆಗಿರುತ್ತೆ. ಇಲ್ಲ ಜನಗಳಿರ್ಬೋದು, ಇಲ್ಲ ಲೊಕೇಶನ್ಸ್ ಇರ್ಬೋದು, ಎವ್ರಿಥಿಂಗ್ ದೇರ್ ಇಸ್ ಒನ್ ಡಿಫ್ರೆಂಟ್ ಫೀಲ್ ಇನ್ ದ ಫಿಲ್ಮ್. ಆ ಫೀಲು, ಆಮೇಲೆ ವೈಯಕ್ತಿಕವಾಗಿ ಆ ಪಾತ್ರದ ಒಂದು ತೂಕ ಇರ್ಬೋದು, ಆ ಒಂದು ನೋವು, ಆ ಒಂದು ಸ್ಯಾಕ್ರಿಫೈಸ್ ಏನೇ ಇದ್ರೂ ಅವನ ಅದನ್ನೆಲ್ಲ ಮನ್ಸು ಬಿಟ್ಟು ಬಹಳ ಓಪನ್ ಆಗಿ ನೋಡುವಂಥ ಮನುಷ್ಯ. ಸರ್, ಈಗ ನಿಮ್ಮ ಮಗಳು ಕೂಡ ನಿರ್ಮಾಣ ಸಂಸ್ಥೆನ ಆರಂಭಿಸಿದ್ದಾರೆ, ಅವ್ರ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಕೂಡ ಬರ್ತಾ ಇದೆ. ಅದಕ್ಕೆ ನೀವೇ ಇನ್ವಾಲ್ವ್ ಆಗ್ತಿದ್ದೀರಾ ಸರ್, ಅಥವಾ ಅವರೇ ಮಾಡ್ತಾ ಇದ್ದಾರೆ? ಅವರೇ ಮಾಡ್ತಾರೆ ಎಲ್ಲ. ಸರ್, ನಿಮ್ಮಿಂದ ಏನೋ ಸಜೆಷನ್ ತಗೊಳ್ಳೋದು ಈ ತರ ಏನಾದ್ರು ನಿವೇದಿತ ಮಾಡ್ತಾರಾ, ಹೇಗೆ? ಅಂದ್ರೆ ಈಗ ಕೇಳ್ತಾರೆ ಬಂದು, ಬಟ್ ಅವರು ಇವಾಗಿನ ಯಂಗ್ಸ್ಟರ್ಸ್ ದೇ ಹ್ಯಾವ್ ಗಾಟ್ ದಟ್ ನಾಲೆಡ್ಜ್, ಅದಕ್ಕಿಂತ ಏನೇ ಮಾಡೋದು ಚೆನ್ನಾಗಿ ಮಾಡ್ತಾರೆ, ನಂಬಿಕೆ ಇದೆ. ಸೊ ನಿವೇದಿತ ಅವರು ಹೊಸಬರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಶಿವಣ್ಣನ್ ಪ್ರೊಡಕ್ಷನ್ ಅಲ್ಲಿ, ಗೀತಾ ಪಿಕ್ಚರ್ಸ್ ಅಲ್ಲಿ ಹೊಸಬರಿಗೆ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ, ಹೊಸ ಮುಖಗಳಿಗೆ ಖಂಡಿತ ಬರುತ್ತೆ. ಯಾಕಂದ್ರೆ ಇವಾಗ 2 ಫಿಲ್ಮ್ ಆಯ್ತು, ಇನ್ನೊಂದು ಫಿಲ್ಮ್ ಒಂದು ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಾರೆ, ಅದು ಮೋಸ್ಟ್ಲಿ ನವೆಂಬರ್ 14 ಅನೌನ್ಸ್ ಮಾಡ್ತೀವಿ.
ಯುವ ಅವರು ಯುವರಾಜ್ ಕುಮಾರ್ ಅವರು ಯುವ ಆದಮೇಲೆ ಯಾವ ಸಿನಿಮಾ ಮಾಡ್ತಾರೆ, ಯಾರ ಜೊತೆ ಮಾಡ್ತಾರೆ ಅನ್ನೋದು ಸಾಕಷ್ಟು ನಿರೀಕ್ಷೆ ಇತ್ತು. ಯುವಾಗೂ ನೀವೇನಾದ್ರೂ ಪ್ರೊಡಕ್ಷನ್ ನಲ್ಲಿ ಅಥವಾ ಪ್ರೊಡ್ಯೂಸ್ ಮಾಡುವ ಪ್ಲಾನ್ ಇದೆಯಾ ಸರ್? ಅದು ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಕತೆ ಬಂದ್ರೆ, ಯಾಕಂದ್ರೆ ಯುವ ಮಾಡೋದು ಯಾವುದೇ ರೀತಿ ಸಬ್ಜೆಕ್ಟ್ ಅಂತ ಅವ್ರು ಸೆಲೆಕ್ಟ್ ಮಾಡ್ತಾರಲ್ಲ, ಅವಾಗ ಆ ಸಬ್ಜೆಕ್ಟ್ ಅವ್ನು ಬೇಕು ಅಂತ ಬಂದ್ರೆ ಖಂಡಿತ ಆ ಥರ ಇದ್ದಾಗ ಮುಂದಿನ ದಿವಸಗಳಲ್ಲಿ ಅವಕಾಶ ಬಂದ್ರೆ ಖಂಡಿತ. ಯಾಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್. ಯಾಕಂದ್ರೆ ಇವಾಗಿನ ಯಂಗ್ಸ್ಟರ್ಸ್ ಎಲ್ಲ ಯುವ ಆಗ್ಲಿ ಎಲ್ಲರೂ ಇಲ್ಲ ವಿನು ಆಗ್ಲಿ, ಯುವ ಆಗ್ಲಿ, ಇಲ್ಲ ಧಿರೇನ್ ಆಗ್ಲಿ, ಎಲ್ಲರೂ ಅವ್ರದೇ ಆದ ಒಂದು 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 ಕನ್ಸುಗಳನ್ನ ಇಟ್ಕೊಂಡಿರ್ತಾರೆ. ನಾವು ಯಾವ್ದೋ ಸಬ್ಜೆಕ್ಟ್ ಇದು ಮಾಡು ಮರಿ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ಇಷ್ಟ ಬೇಕಾಗ. ಸರ್, ಇವಾಗ ನಿಮ್ಮ ಹಾಡು ಕಾವಲಿಗ ರಿಲೀಸ್ ಆಗಿದೆ. ಗಾಂಧಿನಗರಕ್ಕೆ ನೀವು ಯಾವ ಕಾವಲಿಗ ಆಗ್ತೀರಾ ಅಂತ ಸರ್? ಅದೆಲ್ಲ ಎಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಕಾವಲಿಗ. ನಾವೇನಿದ್ರು, ಯಾಕಂದ್ರೆ ನೀವು ಹಿರಿಯರು, ಮುನ್ನಡೆಸ್ತಾ ಹೋಗ್ಬೇಕು. ನಿಮ್ಗೆ ಗೊತ್ತು ಚಿತ್ರರಂಗದಲ್ಲಿ ಏನೇನು ಆಗ್ತಾ ಇದೆ. ಐ ನೋ, ಬಟ್ ಸ್ಟಿಲ್ ವಿ ಆರ್ ದೇರ್. ಕಾವಲಿಗ ಅಂದ್ರೆ ನಾವು ಇರ್ತೀವಿ, ಬಟ್ ಅಷ್ಟು ದೊಡ್ಡ ವರ್ಡ್ ಎಲ್ಲ ಇಲ್ಲ. ಬಟ್ ಈ ಸಿನಿಮಾಗೋಸ್ಕರ ಕಾವಲಿಗ ಅಂತ ಬಂದ್ರೆ ಇವಾಗ ಅದನ್ನ ಇಟ್ಕೊಂಡು ಎಲ್ಲರೂ ಇಂಡಸ್ಟ್ರಿ ಕಾವಲಿಗ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದಾರೆ. ಬಟ್ ಅವ್ರ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ಬಟ್ ನಾನು ಐಲ್ ಬಿ ದೇರ್ ಫಾರ್ ದ ಇಂಡಸ್ಟ್ರಿ ಆಲ್ವೇಸ್. ಎನಿ ದಿಸ್ ಒನ್ ಇಸ್ ದೇರ್, ವಿ ಆರ್ ದೇರ್. ಸರ್, ಇವಾಗ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಸೇಫ್ ವಿಚಾರದಲ್ಲಿ ಒಂದು ಕಮಿಟಿ ಆಗಬೇಕು. ಹೇಮಾ ಕಮಿಟಿ ಮಾಲಿವುಡ್ ಅಲ್ಲಿ ಹೆಂಗಿತ್ತು, ಕರ್ನಾಟಕದಲ್ಲೂ ಹಂಗಾಗಬೇಕು ಅಂತ ಫೈರ್ ಸಂಸ್ಥೆ ಒಂದು ಮನವಿಯನ್ನ ಮುಖ್ಯಮಂತ್ರಿಗೆ ಸಲ್ಲಿಸಿತ್ತು. ಅದಾದ್ಮೇಲೆ ಫಿಲಂ ಚೇಂಬರ್ ಅಲ್ಲಿ ಮಹಿಳಾ ಆಯೋಗದಲ್ಲಿ ಒಂದು ಮೀಟಿಂಗ್ ಕೂಡ ನಡೆಯಿತು. ಕಮಿಟಿ ಮಾಡ್ಬೇಕನ್ನೋ ಆದೇಶ ಕೊಟ್ಟಿದ್ದಾರೆ, ಬಟ್ ಅದೇನು ಇನ್ನೂ ನಡೀತಾ ಇಲ್ಲ. ಸೊ ನಿಮ್ಮ ಪ್ರಕಾರ ಸ್ಯಾಂಡಲ್ವುಡ್ಗೆ ಕಮಿಟಿ ಅವಶ್ಯಕತೆ ಇದೆಯಾ ಸರ್? ಇಲ್ಲ, ಬೇಕು ಅಂತ ಬಂದಾಗ ಅವಶ್ಯಕತೆ ಇರಲೇಬೇಕಲ್ವಾ. ಯಾಕಂದ್ರೆ ನಾವು ಈಸಿಯಾಗಿ ಅದು ಯಾಕೆ ಈಕೆ ಅನ್ನೋದಕ್ಕಿಂತ ಅವಶ್ಯಕತೆ ಅವ್ರಿಗೆ ಬೇಕು ಅಂತ ಬಂದಾಗ ಖಂಡಿತ ಅವಶ್ಯಕತೆ ಪೂರೈಸಬೇಕಾದ ಯಾವುದೇ ಮನುಷ್ಯನ ಧರ್ಮ ಅದು. ಬೇಕು ಅಂತ ಬಂದಾಗ ಆಗ್ಲಿ ಬಿಡಿ, ಏನಿವಾಗ. ಕಲಾವಿದರ ಸಂಘದಲ್ಲಿ ತುಂಬಾ ವರ್ಷಗಳೇ ಕಳೆದೋಯ್ತು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗಳು ನಡೆಯದೆ. ಸುಮಾರು 7 ವರ್ಷ ಏನೋ ಆಗಿದೆ. ಸೊ ಇದ್ರ ಬಗ್ಗೆ ಅಭಿಪ್ರಾಯ, ಅಲ್ಲೂ ಒಂದು ಅಧ್ಯಕ್ಷರು ಅಥವಾ ಸದಸ್ಯತ್ವಕ್ಕೆ ಆಯ್ಕೆ ಆಗದೆ ತುಂಬಾ ವರ್ಷಗಳು ಕಳೆದಿದೆ. ಇದು ಏನಾಗುತ್ತೆ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರ್ಬೇಕಷ್ಟೇ. ಟೈಮ್ ಬಂದಾಗ ಆಟೋಮೆಟಿಕ್ ಆಗುತ್ತೆ. ಸೊ ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ ಸರ್? ಇಲ್ಲ, ಬರುತ್ತೆ. ಬೇಕಾದ್ರೆ ಆಲ್ ಒಂದೇನೆ ನಡೀತಾ ಇದೆ, ಇನ್ನು ನಡೆಯುತ್ತೆ ಚೆನ್ನಾಗಿ. ಆ ಭರವಸೆ ಇಟ್ಕೋಬೇಕು. ನಥಿಂಗ್ ನೆವರ್ ಟು, ಎಲ್ಲೂ ಹೋಗಲ್ಲ. ಯಾಕಂದ್ರೆ ಎಲ್ಲ ಒಳ್ಳೆ ಮನಸ್ಸಿಂದನೇ ಮಾಡೋದು ಫಿಲ್ಮ್, ಏನಂತೀವಿ ಆರ್ಟಿಫಿಷಿಯಲ್ನ. ಯಾರು ಮಿಸ್ಯೂಸ್ ಮಾಡಕ್ಕಂತೂ ಅಲ್ಲ. ಬಟ್ ಆಗಿದೆ, ಲೇಟ್ ಆಗಿದೆ, ಇನ್ನು ಮುಂದೆ ಆಗುತ್ತೆ ಬೇಗನೆ. ಸ್ಟಾರ್ ನಟರು ವರ್ಷಕ್ಕೆ 2 ಸಿನಿಮಾ ಆದ್ರೂ ಮಾಡಬೇಕು ಅನ್ನೋದು ಒಂದು ವಾಡಿಕೆಯಾಗಿ ಉಳಿದ್ರೆ ಚಿತ್ರರಂಗ ಮತ್ತೆ ಬೆಳೆಯುತ್ತೆ ಅಥವಾ ನಿರ್ಮಾಪಕರಿಗೆ ಕೂಡ ಸಹಾಯ ಆಗುತ್ತೆ ಅಂತ. ಒಬ್ಬೊಬ್ರು ಸ್ಟಾರ್ ನಟರು 2 ವರ್ಷ ಆದ್ರೂ ಸಿನಿಮಾ ಮಾಡಲ್ಲ. ಸೊ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಎಸ್ಪೆಷಲಿ ಕುಗ್ಗಿ ಹೋಗ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಸರ್? ಸ್ಟಾರ್ ನಟರು ಏನ್ ಹೇಳ್ತೀವಿ, ಇವಾಗ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಅವ್ರ ಕರಿಯರ್ಲಾಗ್ಲಿ, ಅದನ್ನ ನಾವು ಎಷ್ಟುವರೆಗೂ ಸರಿ ಅಂತ ನಾವು ಹೇಳೋದು ಗೊತ್ತಾಗಲ್ಲ. ಬಟ್ ನಾವು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ಸ್ಟಾರ್ನು ಸ್ವಲ್ಪ ದಯವಿಟ್ಟು ಮನ್ಸು ಮಾಡಿ ರಿಕ್ವೆಸ್ಟ್ ಮಾಡ್ಬೋದು. ಅವ್ರಿಗೂ ಮಾಡ್ತಾರೆ, ಅವ್ರಿಗೂ ಕಾಳಜಿ ಇದೆ, ಇಲ್ಲದೆ ಮಾಡೋಕ್ಕಾಗಲ್ಲ ಪಾಪ. ಅವ್ರಿಗೂ ದೊಡ್ಡ ಸ್ಪ್ಯಾನಲ್ ಮಾಡ್ಬೇಕು, ಅವ್ರ ಭಾಷೆನ ದೊಡ್ಡ ಕಡೆ ತಗೊಂಡೋಗ್ಬೇಕಂತ ಕೆಲವ್ರಿಗೆ ಆರ್ಟಿಸ್ಟ್ಗಳಿಗೆ ಇರುತ್ತೆ. ತಪ್ಪೇನಿಲ್ಲ. ಬಟ್ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲರೂ ದಯವಿಟ್ಟು ಬೇಕು ಅಟ್ಲೀಸ್ಟ್ 1 ಸಿನಿಮಾ ಪರ್ ಇಯರ್ ಮಾಡಿ ಎಲ್ಲರೂ ಅಂತ. ಶಿವಣ್ಣ ಎಷ್ಟು ಮಾಡ್ತೀರಾ ಸರ್ ವರ್ಷಕ್ಕೆ? ಮಾಡ್ತಾ ಇದ್ದೀನಿ, ನಮಗೆ ಎಷ್ಟು ಬರ್ತೀವಿ ಮಾಡ್ತಾ ಇದ್ದೀನಿ. ಅದು ರಿಲೀಸಿಂಗ್ ಇವಾಗ ನಾವು ಅದಕ್ಕಂತ ಒಂದೊಂದು ತಿಂಗಳು ಒಂದು ಪಿಕ್ಚರ್ ರಿಲೀಸ್ ಆಗಲ್ಲ. ಏನೇ ಆದ್ರೂ 4-5 ಮಂತ್ಸ್ ಅಂತೂ ಬೇಕೇ ಬೇಕು ಒಂದು ಫಿಲ್ಮ್ ರಿಲೀಸ್ ಆಗಿ. ಸೊ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಬಟ್ ವಾಟ್ ಆಲ್ ನಾ ಏನು ಕಮಿಟ್ ಮಾಡಿದ್ರೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು, ಮಾಡ್ತೀನಿ. ಶಿವಣ್ಣನ ಬತ್ತಳಿಕೆಯಲ್ಲಿ ಇನ್ನೆಷ್ಟು ಸಿನಿಮಾಗಳಿದೆ ಅಂತ? 131 ಟೈಟ್ಲ್ ಇಟ್ಲ ಅದೊಂದು. ಆ್ಯಂಡ್ ಇನ್ನೂ 2-3 ಸೈನ್ ಮಾಡಿದ್ದೀನಿ, ಅದು ಇದಾಗಬೇಕು. ಇನ್ನೊಂದು ನಮ್ಮದು ಓನ್ ಪಿಕ್ಚರ್ ಒಂದು ಪ್ಲ್ಯಾನ್ ಮಾಡಬೇಕು, ಅದು ಶ್ರೀನಿ ಡೈರೆಕ್ಷನ್ಲಿ. ಆಮೇಲೆ ಗೋಸ್ಟ್ ಕಂಟಿನ್ಯೂಷನ್ ಇದೆ, ತಮಿಳ್ ಒಂದು ಬಂದಿದೆ, ರಾಮ್ ಚರಣ್ ಜೊತೆ ಒಂದು 4-5 ಫಿಲ್ಮ್ಸ್ ಇದೆ. ಶಿವಣ್ಣ, ನೀವು ಇವಾಗ ಬಿಗ್ ಸ್ಕ್ರೀನ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ ಸಿನಿಮಾ ಆಕ್ಟಿಂಗ್ ವಿಚಾರದಾಗ್ಲಿ, ಅದು ಸಿನಿಮಾನ. ಈ ರಿಯಾಲಿಟಿ ಶೋ ಸ್ಮಾಲ್ ಸ್ಕ್ರೀನ್ ಅನ್ನು ಎಷ್ಟು ಖುಷಿ ಪಡ್ತೀರಾ, ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ? ಐ ಥಿಂಕ್ ನೋಡಿರ್ಬೋದು ಸ್ಮಾಲ್ ಸ್ಕ್ರೀನ್, ಬಟ್ ಐ ಎಂಜಾಯ್. ನಂಗೆ ತುಂಬ ಇಷ್ಟ. ಅಂದರೆ ಏನಾಗ್ತೀವಿ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಆಮೇಲೆ ತಮಾಷೆ ಮಾಡೋದು, ರೇಗಿಸೋದು ಒಂದು ಸ್ಪೀಚ್ ಇದೆ. ಆ್ಯಂಡ್ ದೇ ಅಡೋರ್ ಮೀ, ಐ ಅಡೋರ್ ದೆಮ್. ಆ ಥರ ಸಾಕಷ್ಟು ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತೀವಿ, ಡ್ಯಾನ್ಸ್ ಶೋ ಮಾಡ್ತೀನಿ. ಆ ಶೋಲು ಅಷ್ಟೇ ನಗ್ತೀನಿ, ತಮಾಷೆ ಮಾಡ್ತೀನಿ, ಎಮೋಷ್ನಲ್ ಆಗ್ತೀನಿ, ಅಳ್ತೀವಿ. ಆ ಗ್ರೀಟ್ ಆ್ಯಂಡ್ ಮೀಟ್ ಇದೆ. ಆಮೇಲೆ ಅದ್ರೊಂದು ಸುಖ ಇದೆ, ಒಳ್ಳೊಳ್ಳೆ ಡ್ಯಾನ್ಸಸ್ ನೋಡ್ತೀವಿ. ಐ ಥಿಂಕ್ ಇಟ್ಸ್ ನೈಸ್. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇದ್ದೀರಾ, ಬಿಗ್ ಸ್ಕ್ರೀನ್ ಅಲ್ಲಿ ಇದ್ದೀರಾ,
ಆ ಕಡೆನೂ ಟೈಮ್ ಕೊಡ್ತೀರಾ, ಈ ಕಡೆನೂ ಟೈಮ್ ಕೊಡ್ತೀರಾ, ಫ್ಯಾಮಿಲಿಗೂ ಟೈಮ್ ಕೊಡ್ಬೇಕು, ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಲೈಫ್ ಅನ್ನ ಅಂತ? ಬ್ಯಾಲೆನ್ಸ್ ಮಾಡಲೇಬೇಕು, ಅದೇ ದಟ್ ಇಸ್ ಲೈಫ್ ಆ್ಯಕ್ಚುಲಿ. ಅದೇ ಚಾಲೆಂಜಿಂಗ್ ಫ್ಯಾಕ್ಟರ್, ಬಟ್ ಮಾಡ್ತಾ ಹೋಗ್ತಿದ್ದೀವಿ, ನಥಿಂಗ್ ಟು ವರಿ. ಗೀತಕ್ಕ ಯಾವ್ದಾದ್ರು ವಿಚಾರ ಬಗ್ಗೆ ಸಜೆಷನ್ ಏನಾದ್ರು ಕೊಡ್ತಾರಾ ಸರ್ ನಿಮ್ಗೆ? ಖಂಡಿತ ಕೊಡ್ತಾರೆ. ರೆಸ್ಟ್ ತಗೊಳ್ಳಿ, ಊಟ ಚೆನ್ನಾಗಿ ಮಾಡಿ, ಎಲ್ಲ ಕಡೆ ಅಷ್ಟೇ. ಎಷ್ಟು ಮಾಡಿ, ಎಷ್ಟು ಟೈಮಿಂಗ್ವರೆಗೂ ಮಾಡಬೇಕು, ಅವರು ಇದೇ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲಾಂದ್ರೆ ಇಷ್ಟೆಲ್ಲ ಮಾಡಕ್ ಆಗೋದೇ ಇಲ್ಲ. ತುಂಬಾ ಗೀತಕ್ಕೆ ಇರಿಟೇಷನ್ ಆಗೋದು ಯಾವುದು ಶಿವಣ್ಣನ ಒಂದು ವಿಚಾರಕ್ಕೆ? ತುಂಬಾ ಗೀತಕ್ಕೆ ಇರಿಟೇಷನ್ ಆಗೋದು ಯಾವುದು ಶಿವಣ್ಣನ ಒಂದು ವಿಚಾರಕ್ಕೆ? ತುಂಬಾ ಸ್ಟ್ರೆಸ್ ಮಾಡ್ತೀನಿ ಅಂತ ಅವ್ರಿಗೆ ಇರಿಟೇಟ್ ಆಗುತ್ತೆ, ಇಲ್ಲ ಊಟ ಕಮ್ಮಿ ಮಾಡ್ತೀನಿ ಅಂತ ಇರಿಟೇಟ್ ಆಗುತ್ತೆ. ಸೊ ಅವಾಗೆಲ್ಲ ಕೋಪ ಬರುತ್ತೆ ಅವ್ರಿಗೆ. ಶಿವಣ್ಣ ಮತ್ತೆ ಗೀತಕ್ಕ ಒಂದು ಈ ಪ್ಲೇಸಿಗೆ ಪ್ರತಿ ಸಲ ಹೋಗ್ತೀರಾ ಅಥವಾ ಜಾಸ್ತಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಎಲ್ಲಿ? ಐ ಥಿಂಕ್ ಮೈಸೂರು ಶಕ್ತಿಧಾಮ ತುಂಬಾ ಬರುತ್ತೆ. ಅಬ್ರಾಡ್ಗೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ, ಟ್ರಾವೆಲ್ ಮಾಡ್ತಾ ಇರ್ತೀವಿ. ಈಗ ಟ್ರಾವೆಲ್ ಎಲ್ಲೋದ್ರೂ ನಾವು ಇಬ್ಬರೇ ಟ್ರಾವೆಲ್ ಮಾಡ್ತೀವಿ. ದುಬೈ ತುಂಬಾ ಇಷ್ಟ. ಶಿವಣ್ಣ ಮತ್ತೆ ಗೀತಕ್ಕನಿಗೆ ತುಂಬಾ ಇಷ್ಟವಾಗಿರುವ ಫುಡ್ ಯಾವುದು ಅಂತ? ಇಬ್ರಿಗೂ ಈ ಒಂದು ಫುಡ್ ತುಂಬಾ ಇಷ್ಟ. ಪಾನಿಪುರಿ ಇಷ್ಟ. ತುಂಬಾ ತಿಂತೀರಾ ಸರ್? ಎಲ್ಲಿ ತಿಂತೀರಾ? ಪ್ಲೇಸ್ ಯಾವುದು ಜಾಸ್ತಿ? ಈ ಪ್ಲೇಸ್ ಅಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಹೊರಗಡೆ ಹೋಗುತ್ತೆ, ಅವಾಗ ಜಾಸ್ತಿ ರೋಡ್ ಸೈಡ್, ಎಲ್ಲೇ ರೋಡ್ ಸೈಡ್ ನಿಲ್ಸ್ಬಿಡ್ತೀವಿ. ಸರ್ ಎಷ್ಟು ತಿಂತೀರಾ ಸರ್ ಪಾನಿಪುರಿ? 1 ಪ್ಲೇಟಾ 2 ಪ್ಲೇಟ್? ಇಲ್ಲ, 1 ಪ್ಲೇಟ್ ಮಸಾಲ ಪುರಿ. ಶಕ್ತಿಧಾಮದ ಮಕ್ಕಳಿಗೆ ಭೈರತಿ ರಣಗಲ್ ಸಿನಿಮಾವನ್ನ ತೋರಿಸುವ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಇದೆ. ತುಂಬಾ ಟ್ರೈನ್ ಮಾಡ್ತಾರೆ ಗೀತಾ ಮೇಡಮ್, ಅವಾಗ ಅಲ್ಲಿ ಅವರಿಗೆ ಈ ಬೇಕಿಂಗ್ ಐಟಮ್ಸ್ ಗಳು ಮಾಡ್ಕೊಡೋದು. ಸೊ ಇವಾಗ ಯಾವ ತರ ಹೋಗಿ ಬರ್ತಾರೆ ಗೀತಾ? ಹೋಗ್ತಾರೆ, ಅದಕ್ಕೊಂದು ಕ್ಲಾಸ್ ಇವಾಗ ಮಾಡಿದ್ದಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಕ್ಲಾಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಬೇಕಿಂಗ್ ಕ್ಲಾಸ್ ಇವರೇ ಹೇಳ್ಕೊಡ್ತಾರೆ. ಒಂದು ಏಂಜಲ್ಸ್ ಅಂತ ಒಂದು ಇದು ಓಪನ್ ಮಾಡ್ತಾರೆ. ಅದು ಬೇಸಿಕಲಿ ಆ ಮಕ್ಕಳಿಗೆ ಒಂದು ಟ್ರೈನಿಂಗು ಆಗುತ್ತೆ, ಜೊತೆಲಿ ಒಂದು ವರ್ಕ್ ಸ್ಕಿಲ್ ಕೂಡ ಆಗುತ್ತೆ ಅವ್ರಿಗೆ. ಅದಕ್ಕೂ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದು ವರ್ಕ್ ಸ್ಕಿಲ್ ಇರುತ್ತೆ. ಅದೊಂದು ಏಂಜಲ್ಸ್ ಅಂತ ಒಂದು ಕಂಪ್ನಿ ಮಾಡಿ, ಇಲ್ಲೊಂದು ಆಫೀಸು ಅಲ್ಲೊಂದು ಆಫೀಸು. ಶಿವಣ್ಣ ಸಿಟ್ಟು ಮಾಡ್ಕೊಂಡ್ರು ನಿಮ್ಮ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ, ಅವಾಗ ಅದನ್ನ ಟ್ರೋಲ್ ಮಾಡ್ತಾ ಕೂಡ ಇರ್ತಾರೆ. ಬಟ್ ರಿಯಲಿ ಶಿವಣ್ಣನಿಗೆ ಸಿಟ್ಟು ಬರೋದು ಯಾವಾಗ ಅಂತ? ಇಲ್ಲ, ಬರ್ತಾ ಇರ್ತದೆ. ಅದಕ್ಕೇನು ಟೈಮ್ ಏನ್ ಬೇಕು, ಸ್ವಲ್ಪ ಇರಿಟೇಟ್ ಮಾಡಿದ್ರೆ ಖಂಡಿತ ಬರುತ್ತೆ. ಯಾಕಂದ್ರೆ ಬೇರೆ ಮನ್ಸಿಗೆ ಕೋಪ ಬರುತ್ತೆ, ಸಹಜವಾಗಿ ನನಗೂ ಬರುತ್ತೆ. ಬಟ್ ಅದು ಜನ ಅದನ್ನ ತುಂಬಾದ್ರೂ ಎಳ್ಕೊಂಡು ಹೋಗಲ್ಲ. ಇಟ್ಸ್ ಓನ್ಲಿ ದಟ್ ಆ ಪಾರ್ಟ್ ಮಾತ್ರ ಐ ಗೆಟ್ ಆಂಗ್ರಿ ಅಂಡ್ ಗೆಟ್ ಬ್ಯಾಕ್. ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗೋದು, ಅದನ್ನೇ ಇದು ಮಾಡ್ಕೊಂಡು ಹೋಗೋದು, ಅದು ಇಲ್ವೇ ಇಲ್ಲ. ಶಿವಣ್ಣ, ನಾನು ಅವಾಗ ಕೇಳಿದೆ ಆಫ್ ಸ್ಕ್ರೀನ್ ಅಲ್ಲಿ, ಬಟ್ ಇವಾಗ ನೀವು ಹೇಳೋದಾದ್ರೆ ಕೈಯಲ್ಲಿ ಒಂದು ಬಳೆ ಹಾಕೊಂಡಿದ್ದೀರಾ. ಸೊ ಅದು ಇರ್ಲಿಲ್ಲ, ಇತ್ತೀಚೆಗೆ ನೋಡ್ತಾ ಇದೀವಿ ಶಿವಣ್ಣನ ಕೈಯಲ್ಲಿ. ಎಲ್ಲಿದ್ದು ಅದ್ರ ಬಗ್ಗೆ? ಇದು ಮದ್ರಾಸ್ ಕಾಳಿಕಾಂಬಾ ದೇವಸ್ಥಾನ ಅಂತ ಒಂದಿದೆ, ಅಲ್ಲಿ ಹೋಗಿದ್ದೆ ಪೂಜೆಗೆ. ಅವಾಗ ಈ ಇದನ್ನ ಕೊಟ್ಟರು ಆ ಕಡೆ, ಅವಾಗ ಹಾಕತ್ತೀನಿ. ಶಿವಣ್ಣ, ಬ್ಯಾಕ್ ಟು ಭೈರತಿ ರಣಗಲ್ ಬರ್ತೀನಿ. ನಿಮ್ಮ ಕಣ್ಣುಗಳೇ ಎಲ್ಲ ಒಂದು ಕಥೆಯನ್ನ ಹೇಳುತ್ತೆ ಸಿನಿಮಾದಲ್ಲಿ. ಒಂದಿಷ್ಟು ಕ್ರೋಧ, ಮದ, ಮತ್ಸರ ಎಲ್ಲ ನಮಗೆ ಆ ಒಂದು ಕಣ್ಣಲ್ಲಿ ಗೊತ್ತಾಗ್ತಾ ಇದೆ. ಶೇಡ್ ವೈಸ್ ಏನಾದ್ರು ಚೇಂಜ್ ಆಗ್ತಾ ಹೋಗುತ್ತಾ ಶಿವಣ್ಣ? ನೀವು ನೋಡಿರ್ತೀರ ಆಲ್ರೆಡಿ ಫೋಟೋಸ್ಲಿ, ಬಟ್ ಆ ಶೇಡ್ ಯಾತಿಗೋಸ್ಕರ ಚೇಂಜ್ ಆಗುತ್ತೆ, ಬಟ್ ಅದ್ರಲ್ಲಿ ಏನ್ ರಿಸೆಂಬ್ಲೆನ್ಸ್ ಇದೆ ನೀವೇ ಕಂಡುಹಿಡಿಬೇಕು, ನಾನು ಹೇಳ್ಬಾರ್ದು, ನೀವೇ ಕಂಡುಹಿಡಿಬೇಕು. ಈ ಸಿನಿಮಾ ಮಾಡಿದಾಗ ನಿಮಗೇನ್ ಅನ್ಸ್ತು ಸರ್? ಯಾಕಂದ್ರೆ ಮಫ್ತಿ ಮಾಡಿದಾಗ ಒಂದು ರಿಯಾಕ್ಷನ್ ಬೇರೆ ತರ ಇತ್ತು ರಿಲೀಸ್ ಆದ್ಮೇಲೆ. ಭೈರತಿ ರಣಗಲ್ ಮಾಡಿದಾಗ ಅದೇ ಹೋಪ್ಸ್ ಇತ್ತ ಅಥವಾ ಇನ್ನೂ ಏನಾದ್ರೂ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇತ್ತ, ಹೇಗೆ? ಇಲ್ಲ, ಭೈರತಿ ರಣಗಲ್ ಏನ್ ಬೇಕೋ ಅದು ಮಾಡಿದ್ದಾರೆ. ಅಂದ್ರೆ ಇದ್ರಲ್ಲಿ ಏನಂದ್ರೆ ನ್ಯಾಚುರಲ್ ವೇಲ್ ಹೋಗ್ಬೇಕು. ಯಾತಿಗೆ ಇಷ್ಟು ದೊಡ್ಡ ಸ್ಪ್ಯಾನ್ ಅನ್ನೋದನ್ನ ಕತೆ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ರುಕ್ಮಿಣಿ ವಸಂತ್ ಅವರಿದ್ದಾರೆ, ಛಾಯಾ ಸಿಂಗ್ ಅವರಿದ್ದಾರೆ. ಛಾಯಾ ಸಿಂಗ್ ನಿಮ್ಮ ಹಳೆ ಸಿನಿಮಾದಲ್ಲೂ ನೋಡಿರ್ತೀವಿ. ಅವ್ರ ಹೀರೋಯಿನ್, ಇವ್ರ ಹೀರೋಯಿನ್? ಛಾಯಾ ಸಿಂಗ್ ಸಿಸ್ಟರ್, ರುಕ್ಮಿಣಿ ವಸಂತ್ ಹೀರೋಯಿನ್. ಓಕೆ, ಮತ್ತೆ ಅದು ಅಳು ಇದೆಯಾ ಹೇಗೆ ಅಂತ ನೋಡಿ. ಒಂದು ಯುನೀಕ್ನೆಸ್ ಇದೆ, ಆ ಯುನೀಕ್ನೆಸ್ ಎಷ್ಟು ರಣಗಲ್ಗೆ ಇಷ್ಟ ಆಗುತ್ತೆ. ಆಮೇಲೆ ಇವ್ರು ಮಾಡೋ ವರ್ಕ್ ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಯಾತಿಗೆ ಇಷ್ಟ ಆಗುತ್ತೆ, ಅದೆಲ್ಲ ಬಹಳ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ನೀವು ಪಿಕ್ಚರ್ ನೋಡಿದಾಗ ದಟ್ ವಿಲ್ ಬಿ ಎ ವೆರಿ ಬೇರೆ ತರವಾದ ಒಂದು ರೊಮ್ಯಾನ್ಸ್ ಕಾಣುತ್ತೆ. ಅಣ್ಣ ತಂಗಿ ಅಂದ್ರೇನೆ ಶಿವಣ್ಣ ಸಿನಿಮಾಗಳೇ ನೆನಪಾಗೋದು. ಛಾಯಾ ಸಿಂಗ್ ಪಾತ್ರ ಮತ್ತೆ ನಿಮ್ಮ ಪಾತ್ರ ವೆಯ್ಟೇಜ್ ಎಷ್ಟಿರುತ್ತೆ ಭೈರತಿ ರಣಗಳಲ್ಲಿ ಅಂತ? ಯೂಶುವಲ್ ಆಗಿ ವೆಯ್ಟೇಜ್ ಪಾತ್ರ ಎಷ್ಟಿತ್ತು ಇದ್ರಲ್ಲಿ, ಮಫ್ತಿಲಿ ಅದೇ ತರನೇ ತೂಕ ಇದ್ರಲ್ಲಿ. ಸರ್, ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಇದೇ ನವೆಂಬರ್ 15ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಇವಾಗ ನೋಡೋ ಪ್ರೇಕ್ಷಕರು ಕೂಡ ಬದಲಾಗಿದ್ದಾರೆ. ಅವ್ರಿಗೇನು ರಿಕ್ವೆಸ್ಟ್ ಮಾಡ್ತೀರಾ ಅಂತ? ಯಾಕಂದ್ರೆ ಇತ್ತೀಚಿನ ಕಾಲಗಳಲ್ಲಿ ಪೈರಸಿ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳಿಗೆ ನೀವೇನ್ ಹೇಳಕ್ಕೆ? ನಾ ಹೇಳುದು ಪೈರಸಿ ಗೀರಸಿ ಎಲ್ಲ ಬಿಟ್ಬಿಡಿ. ಯಾಕಂದ್ರೆ ಅದು ಯೂಶುವಲ್ ಹೇಳ್ತೀವಿ, ಪೈರಸಿ ನಂಬೇಡಿ, ನೋಡ್ಬೇಡಿ. ಯಾಕಂದ್ರೆ ಪ್ರೊಡ್ಯೂಸರ್ ನಿಮ್ಮಿಂದಾನೇ ಎಲ್ಲ ಒಂದು ಸ್ಟಾರ್ಡಮ್ ಆಗೋದು, ಇಲ್ಲ ಒಬ್ಬ ನಿರ್ದೇಶಕನ ಲೈಫ್ ಆಗೋದು, ಒಬ್ಬ ನಿರ್ಮಾಪಕನಿಗೆ ಒಂದು ಇದಾಗೋದು, ಎಲ್ಲ ನಿಮ್ಮಿಂದಾನೆ.
ಬಟ್ ನೀವು ಬಂದು ನೋಡಿದಾಗ ಏನು ಒಂದು ಸಿನಿಮಾ ಥಿಯೇಟ್ರಲ್ಲಿ ಕುಂತ್ಕೊಂಡು ಅನುಭವಿಸ್ತಿರೋ ಇದು ನಿಮಗೆ ಪ್ಯಾರಿಸಲ್ಲಿ ಸಿಗಲ್ಲ. ನಿಮ್ಗೆ ಸೌಂಡ್ ಅಲ್ಲೇ ಮಿಸ್ ಆಗುತ್ತೆ ಪಿಕ್ಚರ್ ನಿಮಗೆ. ವೆನ್ ಯು ಕಮ್ ಅಂಡ್ ಸಿ ವಿತ್ ಇನ್ ಅ ಬಿಗ್ ಸ್ಕ್ರೀನ್ ದನ್ ಓನ್ಲಿ ಯು ಎಂಜಾಯ್ ದಿಸ್ ನೋಡಿ. ನಿಮಗೆ 100% ಬ್ಯಾಚ್ ನನಗೆ ಯಾಕೆ ಆಲ್ರೆಡಿ ಅವ್ರ ಮನಸ್ಸಲ್ಲಿ ಇರುತ್ತೆ ನೋಡಬೇಕು ಅಂತ. ಯಾಕೆ ಪಾತ್ರ ವೆಯ್ಟೇಜ್ ಹಂಗಿರೋದ್ರಿಂದ ದೇ ವಿಲ್ ಲೈಕ್. ಅಂಡ್ ಅದನ್ನ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ ನರ್ತನ್ ಅನ್ನೋದನ್ನ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ನಿಮ್ದೇ ಬ್ಯಾನರ್ ಅಲ್ಲಿ ರೆಡಿ ಆಗ್ತಾ ಇರುವಂತ ಸಿನಿಮಾ, ನೀವು ನಿರ್ಮಾಪಕರಾಗಿ ಕಾಣಿಸ್ಕೊಂಡಿದ್ದೀರಾ ಅಥವಾ ನಾಯಕನಾಗೂ ಕಾಣಿಸ್ಕೊಂಡಿದ್ದೀರಾ, ಯಾವ ತರ ಅಂತ ಒಂದು ಕ್ಲಾರಿಟಿ. ನಿರ್ಮಾಪಕನ ನಾಯಕನ ಸರ್? ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾಯಕನಾಗಿ ಕಾಣಿಸ್ಕೊತಾರೆ. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಇದೆ ಸರ್. ನಾನು ನಿರ್ಮಾಪಕನಾಗಿ ನಾವು ಯಾವಾಗಲೂ ಇದು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಯೂಶಲಿ ನಾನು ಪರ್ಫಾರ್ಮೆನ್ಸ್ ನನಗೆ ಯಾವಾಗಲೂ ಪಿಕ್ಚರ್ ನೋಡ್ಬೇಕಾದ್ರೆ ಯಾಕೆ ಇದು ಯಾತಕ್ಕೆ ಬೇಕು, ಇದು ಯಾತಕ್ಕೆ ಮಾಡ್ತಿದ್ದೀರಾ, ಏನಿದೆ, ಇಷ್ಟು ಮಾಡಿದೀವಲ್ಲ ಯಾತಕ್ಕೆ ಹಿಂಗೆ ಅಷ್ಟೇನೆ ಹೊರತು ಅಲ್ಲಿ ನಿರ್ಮಾಪಕ ಬರಲ್ಲ. ನೋಡಕ್ ಗ್ರ್ಯಾಂಡ್ ಆಗಿರ್ಬೇಕು. ಗೀತಾ ಪಿಕ್ಚರ್ಸ್ ಆಗಿರೋದ್ರಿಂದ ಗೀತಾ ಮೇಡಮ್ ಪ್ರೊಡ್ಯೂಸರ್ ಆಗಿದ್ದಾರೆ. ರೆಮ್ಯುನರೇಷನ್ ಕೊಟ್ರ ಸರ್? ಕೊಟ್ಟಿದ್ದಾರೆ. ಸೊ ಮಫ್ತಿಗಿಂತ ಜಾಸ್ತಿ ಹೈಕ್ ಆಗಿದೆಯಾ ಸರ್? ಜಾಸ್ತಿ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಸಿನಿಮಾ ಬರ್ತಾ ಇದೆ, ಥಿಯೇಟರ್ ಅಲ್ಲಿ ಒಳ್ಳೆ ಹಿಟ್ ಸಿಗ್ಲಿ, ಮತ್ತೊಮ್ಮೆ ಹೀಗೆ ಕೂತು ಮಾತಾಡುವಾಗಲಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಭೈರತಿ ರಣಗಲ್ನ ಒಂದು ಮಾತಾಗಿತ್ತು. ಸೊ ಸಿನಿಮಾ ಹೇಗಿದೆ, ಸಿನಿಮಾವನ್ನ ನೋಡಿದವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ನವೆಂಬರ್ 15ಕ್ಕೆ ಥಿಯೇಟರ್ಗೆ ಬಂದು ನೋಡಿ ಗೊತ್ತಾಗುತ್ತೆ. ಇದೇ ಇವತ್ತಿನ ವಿಶೇಷ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.